ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಮಾಡೋದು ಆ್ಯಂಡ್ ನನ್ನ ಒಂದು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ಕೊಳ್ಳೋದು, ಬೇಸಿಕ್ಲಿ ನಿಮ್ಮ ಜೊತೆ ಎಲ್ಲ ಮಾತಾಡೋದು ಹ್ಯಾಸ್ ಬಿಕಮ್ ವೆರಿ ಒಂಥರ ಪಾರ್ಟ್ ಆಫ್ ಮೈ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿ ಆಗುತ್ತೆ ಶೇರ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ವಿಷಯಗಳು. ಆ್ಯಂಡ್ ನಿಮ್ಮ ರೆಸ್ಪಾನ್ಸ್, ತುಂಬ ಜನ ನನಗೆ ಮ್ಯಾಮ್ ನೀವಿಷ್ಟು ರಿಯಲ್ ಅಂತ ನಮಗೆ ಗೊತ್ತಿರಲಿಲ್ಲ, ನೀವಿಷ್ಟು ಡೌನ್ ಟು ಅರ್ತ್, ಇಷ್ಟು ಸ್ವೀಟಾಗಿ ಮಾತಾಡ್ತೀರಾ ಅಂತ ನಮಗೆ ಗೊತ್ತಿರಲಿಲ್ಲ ಅಂತೆಲ್ಲ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಸಿನಿಮಾದಲ್ಲಿ ನಾವು ಮಾಡೋ ಪಾತ್ರದ ಹಾಗಿದ್ಬಿಡ್ತೀವಿ ನಾವು, ನಮ್ಮ ರಿಯಲ್ ಸೈಡ್ನ ತೋರ್ಸೋಕ್ಕೆ ಆಗಲ್ಲ. ಈಗ ನೀವು ನನ್ನ ಸಿನಿಮಾಗಳು, ಜಾಕಿ ಸಿನಿಮಾ ನೋಡಿರ್ತೀರಾ, ಮುರಳಿ ಮೀಟ್ಸ್ ಮೀರಾ ಸಿನಿಮಾ ನೋಡಿರ್ತೀರ, ತಮಸ್ಸು ತುಂಬ ಜನ ನೋಡಿ ಇಷ್ಟಪಟ್ಟಿದ್ದೀರಾ. ಸೊ ಏನಾಗುತ್ತೆ ಅಂದರೆ, ಆ ಸಿನಿಮಾಗಳಲ್ಲಿ ನಾನು ಯಾವ ಪಾತ್ರ ಮಾಡಿರ್ತೀನಿ ಅದನ್ನು ನೋಡಿ ನೀವು ನಾನು ರಿಯಲ್ ಲೈಫಲ್ಲಿ ಹಾಗೆ ಇರ್ಬೋದು ಅಂತ ಅಂದ್ಕೊಂಡಿರ್ತೀರ. ಬಟ್ ರಿಯಲ್ ಲೈಫಲ್ಲಿ ವಿ ವಿಲ್ ಬಿ ಮಚ್ ಮೋರ್ ಡಿಫ್ರೆಂಟ್ ದ್ಯಾನ್ ವಾಟ್ ಇಟ್ ಈಸ್. ಬಟ್ ಥ್ಯಾಂಕ್ ಯು, ಖಂಡಿತ ನಾನು ಥ್ಯಾಂಕ್ ಯು ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ತುಂಬ ಜೆನ್ವಿನ್ ಪ್ರೀತಿ ಸಿಗ್ತಾಯಿದೆ ನನಗೆ, ತುಂಬ ಜೆನ್ವಿನ್ ಕೇರ್, ಮತ್ತು ಏನು ಹೇಳೋದು, ಪ್ರತಿ ವಿಷಯದಲ್ಲೂ ಒಂದು ಕಾನ್ವರ್ಸೇಷನ್, ಒಂದು ಕಾಮೆಂಟ್ಸ್ ಬಂದಾಗ ಖುಷಿ ಆಗುತ್ತೆ ನನಗೆ. ಮಾತು ಕೇಳೋಕ್ಕೆ ಚಂದ ಮ್ಯಾಮ್, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೋಡಿ. ನಾವು ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ನನ್ನ ಜೂನಿಯರ್ ಓದಿತಾ ಇದ್ದಾರೆ, ಗೊತ್ತಿಲ್ಲ ಹುಡುಗನೋ ಹುಡುಗಿನೋ ಅಂತ ಗೊತ್ತಿಲ್ಲ, ಬಟ್ ಎಕ್ಸೈಟೆಡ್. ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಈಗಲೂ ಆ ಮೂಮೆಂಟ್ ಆಗಬೇಕಾದ್ರೆ ಎಲ್ಲ ತಾಯಂದರು, ಈ ವಿಡಿಯೋ ನೋಡ್ತಾ ಇರೋಂಥ ಎಲ್ಲ ತಾಯಂದರು ರಿಲೇಟ್ ಮಾಡ್ಕೊತೀರ. ಅದು ಅನುಭವನೇ ಬೇರೆ, ತಾಯಿ ಆಗೋವಂಥ ಒಂದು ಅನುಭವನೇ ಬೇರೆ, ಆ ಒಂದು ಖುಷಿನೇ ಬೇರೆ, ಆ ಒಂದು ದೇವರ ಆಶೀರ್ವಾದ, ಅದ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಕಮ್ಮಿನೇ. ಇವತ್ತು ನಾನು ಸಮಥಿಂಗ್ ಲೈಕ್ ದ್ಯಾಟ್, ನಾನು ಆ ಥರದ್ದು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಏನಂದರೆ, ದೇವ್ರ ಬಗ್ಗೆ ಮಾತಾಡೋಣ. ದೇವರು ಅನ್ನೋರು ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ಏನು ಹೇಳೋದು, ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ, ನಿಮ್ಮ ಜೀವನದಲ್ಲಿ ನಿಮಗೆ ದೇವರು ಎಷ್ಟು ಮುಖ್ಯ, ಇಲ್ಲ ನಿಮ್ಮ ಜೀವನದಲ್ಲಿ ದೇವರು ನೀವು ಎಷ್ಟು ಮಟ್ಟಕ್ಕೆ ನಂಬ್ತೀರಾ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕಾನ್ವರ್ಸೇಷನ್ನ ಇಟ್ಕೊಳ್ಳೋಣ. ನನಗೆ ಪರ್ಸ್ನಲಿ ನೀವು ನನಗೆ ಕೇಳ್ತೀರಾ ಅಂತ ಹೇಳಿದ್ರೆ, ನಾನು ತುಂಬ ನಂಬೋ ದೇವರು, ಎಲ್ಲ ದೇವರನ್ನು ನಂಬ್ತೀನಿ ನಾನು. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ, ನನಗೆ ಐ ಆಮ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್. ನನಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ಯಾಕಂದರೆ ಈ ದೇವರು ಆ ದೇವರು ಅಂತ ಹೇಳಲ್ಲ, ಜನರಲಿ ಒಂದು ಶಕ್ತಿ ಅನ್ನೋದು ಇದ್ದೇ ಇದೆ. ನಾವು ಇಷ್ಟೆಲ್ಲ ನೇಚರ್ನ ನಾವು ನಂಬ್ತೀವಿ ಅಂತ ಹೇಳಿದ್ರೆ ಅದು ದೇವ್ರೇನೆ. ನೇಚರ್ ಇಸ್ ಗಾಡ್. ಈಗ ನಾವು ಈ ಥರದೊಂದು ತಾಯಿ ಆಗೋ ಪ್ರಾಸೆಸ್, ಈಗ ನೋಡಿ, ಮಗು ಒಳಗಡೆ ಬರೀ ನೀರಲ್ಲಿದೆ ಮಗು, ಆ್ಯಂಡ್ ಅದು ಒದಿತಾ ಇದೆ, ಅದು ಮೂಮೆಂಟ್ ಮಾಡ್ತಾ ಇದೆ. ನಾನು ಊಟ ಮಾಡಬೇಕಾದ್ರೆ ಅದಕ್ಕೆ ಖುಷಿ ಆಗುತ್ತೆ, ನನಗೆ ಗೊತ್ತಾಗುತ್ತೆ. ಈ ಒಂದು ನೇಚರ್, ಇದೆಲ್ಲ ನೇಚರ್ ಅಲ್ವಾ, ಇದೆಲ್ಲನೂ ದೇವ್ರೇನೆ. ನಾವು ಎಸ್ಪೆಷಲಿ ನಮ್ಮ ಕೊಡವ ಸಮುದಾಯದಲ್ಲಿ ನೇಚರ್ಗೇನೆ ಪ್ರೇ ಮಾಡೋದು ನಾವು. ನೇಚರ್ ಅಂದರೆ ನೀರು, ಕಾವೇರಿ ತಾಯಿ, ನಮ್ಮ ತಾಯಿ ಕಾವೇರಿ, ಅಂದರೆ ನಮ್ಮ ಅಮ್ಮ ಕಾವೇರಿ ಅಂತ ಹೇಳ್ತೀವಿ ನಾವು. ನಮ್ಮ ಮನೆ ದೇವರು ಕಾವೇರಮ್ಮ. ಆಮೇಲೆ ಇಗ್ಗುತಪ್ಪ ಅಂತ ಹೇಳಿದ್ರೆ ಬೆಟ್ಟ, ಆಮೇಲೆ ಮಳೆಗಳ ದೇವರು ಅವರು. ಸೊ ಇಗ್ಗುತಪ್ಪ ಆ್ಯಂಡ್ ಕಾವೇರಮ್ಮ, ನಮ್ಮ ಕೊಡವ ಜನಾಂಗದ ನಾವು ಒಬ್ಬ ತಂದೆಯಾಗಿ ನೋಡೋದು ಇಗ್ಗುತಪ್ಪನ, ತಾಯಿಯಾಗಿ ನೋಡೋದು ಕಾವೇರಮ್ಮನ. ಇಬ್ಬರೂ ನೇಚರ್, ಇಬ್ಬರೂ ಬೆಟ್ಟ, ನೀರು. ಆ್ಯಂಡ್ ನಮ್ಮ ಆ್ಯನ್ಸೆಸ್ಟರ್ಸ್, ನಮ್ಮ ಗುರುಕಾರುಣ ಅಂತ ಹೇಳ್ತಾರೆ, ಅಂದರೆ ನಮ್ಮ ಆ್ಯನ್ಸೆಸ್ಟರ್ಸ್, ನಮ್ಮ ತಾತ ಮುತ್ತಾತಂದರು, ಅವರನ್ನು ನಾವು ಪೂಜೆ ಮಾಡ್ತೀವಿ. ವೆರಿ ಕ್ಲೋಸ್ ಟು ದ ನೇಚರ್. ನಾವು ತುಂಬ ನೇಚರ್ನ ನಂಬ್ತೀವಿ, ತುಂಬ ನೇಚರೇ ನಮಗೆಲ್ಲ ಅಂತ. ಈಗ ನೋಡಿ, ಕೊಡಗಿನಲ್ಲಿ ಏನು, ಕಾಫಿ ಬೆಳೆಗಾರರು, ಕಾಫಿ ಅನ್ನೋದೇನು ಫಸಲು, ಫಾರ್ಮಿಂಗ್, ಅದೇನೇ ದೇವರು. ಅಲ್ಲೇ ತೋಟದಲ್ಲಿ ಕೆಲಸ ಮಾಡ್ತಾರೆ, ಅಲ್ಲೇ ಕಷ್ಟಪಡ್ತಾರೆ, ಅಲ್ಲೇ ದುಡಿತಾರೆ, ಆ ಥರ. ನೇಚರ್ ಇಸ್ ಗಾಡ್. ಬಟ್
ನೇಚರ್ ಬಿಟ್ಟು ನಾನು ಬಿಲೀವ್ ಮಾಡೋವಂಥ ಒಂದಷ್ಟು ದೇವರುಗಳು ಸಾಯಿಬಾಬಾ, ಶಿರಡಿ ಸಾಯಿಬಾಬಾ, ಕೊಲ್ಲೂರು ಮೂಕಾಂಬಿಕೆ, ಕಟೀಲು ದುರ್ಗಾ ಪರಮೇಶ್ವರಿ, ಧರ್ಮಸ್ಥಳ ಮಂಜುನಾಥೇಶ್ವರ, ಮತ್ತು ಅಫ್ಕೋರ್ಸ್ ಮನೇಲೆಲ್ಲ ಪೂಜೆ ಮಾಡಬೇಕಾದ್ರೆ ಸತ್ಯನಾರಾಯಣ ಸ್ವಾಮಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ. ನನ್ನ ಮನೆಯಲ್ಲೇ ನಮ್ಮ ಬ್ಯಾಕ್ಗ್ರೌಂಡಲ್ಲೇ ತಿರುಪತಿ ವೆಂಕಟೇಶ್ವರನ ಇಟ್ಕೊಂಡು ನಾನು ಅವ್ರನ್ನ ನೆನೆಸ್ಕೊಂಡಿಲ್ಲ ಅಂದರೆ ಅವರು. ಬಟ್ ತುಂಬ ಯಾವಾಗಲೂ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ದೇವರು ಅಂತ ಹೇಳಿದ್ರೆ ಒಂದು ಶಿರಡಿ ಸಾಯಿಬಾಬಾ, ಇನ್ನೊಂದು ಕೊಲ್ಲೂರು ಮೂಕಾಂಬಿಕೆ, ಕಟೀಲು ದುರ್ಗಾ ಪರಮೇಶ್ವರಿ. ಅಫ್ಕೋರ್ಸ್ ದೇವಿ, ಇವರಿಬ್ಬರು ದೇವಿ, ದುರ್ಗಾ ಪರಮೇಶ್ವರಿ ಮತ್ತು ಕೊಲ್ಲೂರು ಮೂಕಾಂಬಿಕೆ. ಕಾವೇರಮ್ಮ ತಾಯಿ ಖಂಡಿತ ನಮ್ಮ ತಲಕಾವೇರಿ ತಾಯಿ ತೀರ್ಥ ಕುಡಿದ್ರೇ ನಾವು ಪ್ರತಿ ವರ್ಷ ನಮ್ಮ ಜೀವನ ಆರಾಮಾಗಿ ಸಾಗೋದು ಅನ್ನೋ ಥರ. ಸಾಯಿಬಾಬಾದು ಒಂದು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ. ನಾನು ತುಂಬ ಚಿಕ್ಕವಳಿದ್ದೆ, ಐ ಥಿಂಕ್ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಏನೋ ಇರಬೇಕು ಅಷ್ಟೇ. ಆವಾಗ ನಮ್ಮನ್ನು ಯಾರು ಈ ಸಾಯಿಬಾಬಾನ ನಂಬೋ ಹಾಗೆ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಅತ್ತೆ, ತಂದೆಯವರ ತಂಗಿ. ನಮ್ಮ ತಂದೆ ಟ್ವಿನ್ಸ್ ಆ್ಯಕ್ಚುಲಿ, ನಮ್ಮ ತಂದೆ ಮತ್ತು ನಮ್ಮ ಅತ್ತೆ ಇಬ್ಬರು ಟ್ವಿನ್ಸು. ಅವ್ರು ಹೆಂಗೆ ಅಂತ ಹೇಳಿದ್ರೆ ಅದು ಇನ್ನೊಂದು ಸ್ಟೋರಿ. ಅದು ಅವರು ಯಾವ ರೀತಿ ಅಟ್ಯಾಚ್ಡ್ ಆಗಿದ್ರು ಅಂದರೆ ನಮ್ಮ ತಂದೆ ಬೆಂಗಳೂರಿಗೆ ಬಂದಾಗ ನಮ್ಮ ಅತ್ತೆ ಮಾವನೂ ಬೆಂಗಳೂರಿಗೆ ಬಂದರು. ನಮ್ಮ ತಂದೆ ತಾಯಿ ಚಿಕ್ಕಮಂಗ್ಳೂರಿಗೆ ಹೋದರು, ಕೆಲಸದ ಮೇಲೆ ಅತ್ತೆ ಮಾವನೂ ಚಿಕ್ಕಮಂಗ್ಳೂರಿಗೆ ಹೋದರು. ಅಂದರೆ ಅವರು ಆ ಕರಳು ಬಳ್ಳಿ ಅಂತ ಹೇಳ್ತಾರಲ್ಲ, ಅದು ಅಣ್ಣ ತಂಗಿದು ಯಾವ ಥರ ಇತ್ತು ಅಂತ ಹೇಳಿದ್ರೆ ಅಷ್ಟು ಬಾಂಡೆಡ್ ಆಗಿದ್ದರು ಅವರು. ಪಾಪ ಇವಾಗ ಆಫ್ಕೋರ್ಸ್ ನಮ್ಮ ತಂದೆ ಇಲ್ಲ, ನಮ್ಮ ಅತ್ತೆ ತುಂಬ ಮಿಸ್ ಮಾಡ್ಕೊತಾರೆ. ಅವ್ರಿಗಿಂತ ಜಾಸ್ತಿ ನಾವು ಮಿಸ್ ಮಾಡ್ಕೊತೀವಿ ಆ್ಯಸ್ ಅವರ ಮಗಳಾಗಿ. ನಮ್ಮ ತಾಯಿನೂ ಅಷ್ಟೇ ಪಾಪ. ಅದಿರಲಿ, ಅದು ಒಂದು ಕಡೆ ಇರಲಿ. ಬಟ್ ನಾನು ಹೇಳಿದ್ದು, ಅವರು ನಮ್ಮ ಅತ್ತೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಸಾಯಿಬಾಬನ ಹತ್ರ, ಶಿರಡಿಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು ಅವ್ರು ನಮ್ಮನ್ನು. ಟ್ರೈನಲ್ಲಿ ನಾನು ಟ್ರಾವೆಲೇ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಟ್ರೈನಲ್ಲಿ ಕರ್ಕೊಂಡು ಹೋಗಿದ್ದು ನಮ್ಮನ್ನು ಶಿರಡಿಗೆ. ಆವಾಗ ಫ್ಲೈಟ್ಸ್ ಎಲ್ಲ ಇರಲಿಲ್ವಲ್ಲ, ಸೊ ಟ್ರೈನಲ್ಲಿ ಹೋಗಿದ್ವಿ. ಆವಾಗ ಏರ್ಪೋರ್ಟೇ ಇರಲಿಲ್ಲ ಶಿರಡಿಯಲ್ಲಿ, ಇವಾಗ ಡೈರೆಕ್ಟ್ ಏರ್ಪೋರ್ಟ್ ಇದೆ. ಆವಾಗ ಹೆಂಗಿತ್ತು ಅಂದರೆ ಐ ಥಿಂಕ್ ಪುಣೆ ಫ್ಲೈ ಮಾಡಿ ಅಲ್ಲಿಂದ ಬೈ ರೋಡ್ ಹೋಗಬೇಕಿತ್ತು. ಇವಾಗ ಡೈರೆಕ್ಟ್ ಶಿರಡಿಗೆ ಫ್ಲೈಟ್ ಇದೆ. ಆವಾಗ ಟ್ರೈನಲ್ಲಿ ಕರ್ಕೊಂಡು ಹೋದರು. ನಾನು ನಮ್ಮಮ್ಮ, ಐ ಥಿಂಕ್ ಅಪ್ಪ ಮಿಸ್ ಆದರು ಅನ್ಸುತ್ತೆ ಆವಾಗ. ನಾನು, ಅಮ್ಮ, ನಮ್ಮ ಅತ್ತೆ ಮಕ್ಕಳು ಇಬ್ಬರು, ನನ್ನ ಇನ್ನೊಂದು ಅತ್ತೆ, ನಮ್ಮ ಅಪ್ಪನಿಗೆ 3 ಜನ ತಂಗಿಯಂದರು. ಸೊ ಇನ್ನೊಂದು ಅತ್ತೆ ಇಬ್ಬರು ಮಕ್ಕಳು, ಮಾವ, ನಾವು ಇಷ್ಟು ಜನ ಹೋಗಿದ್ವಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಸೊ ಅಲ್ಲಿ ಹೋದ್ವಿ, ಅಲ್ಲಿ ದರ್ಶನ ಎಲ್ಲ ಆಯಿತು. ಬಾಬಂದು ಸಚ್ಚರಿತ ಮನೆಗೆ ತೊಗೊಂಡು ಬಂದೆ ನಾನು ಶಿರಡಿಯಿಂದ. ನನಗೆ ಅವಾಗಿಂದ ಶಿರಡಿ ಸಚ್ಚರಿತ, ಬಾಬಂದು ಸಚ್ಚರಿತ ಓದೋ ಅಭ್ಯಾಸ. ನನಗೆ ಏನೇ ಇದ್ದರೂ ನನ್ನ ಸ್ಕೂಲಲ್ಲಿ ಚೆನ್ನಾಗಿ ರ್ಯಾಂಕ್ ಬರಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂದರೂ ಹೋಗ್ಬಿಟ್ಟು ಸಚ್ಚರಿತ ಓದ್ಕೊಂಡು 1-2 ಪೇಜ್ ಓದ್ಬಿಟ್ಟು ಬಾಬನ ಬೇಡ್ಕೊಂಡು ನನಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ. 7th ಸ್ಟ್ಯಾಂಡರ್ಡಲ್ಲಿ ಮ್ಯಾಥ್ಸಲ್ಲಿ 100 on 100, ಲೈಕ್ ಕಂಪ್ಲೀಟ್. ಅಂದರೆ ನಾನು ಐ ಥಿಂಕ್ ನನ್ನ ಕ್ಲಾಸಿಗೆ ಸೆಕೆಂಡ್ ಬಂದೆ ಅನಿಸುತ್ತೆ, 2nd or 3rd ಡಿಸ್ಟಿಂಕ್ಷನ್ ಪಾಸ್ ಆದೆ. 97% ಎಷ್ಟು ನನಗೆ ಅವಾಗ. ಆಮೇಲೆ ಮತ್ತೆ ಹಾಗೆ ಮುಂದುವರಿತು. ಶಿರಡಿ ಬಾಬಂದು ಒಂದು ನಂಬಿಕೆ ಶುರುವಾಯಿತು. ಅದು ಬಿಟ್ಟು ನಮ್ಮ ಮನೆ ಹತ್ರ ಒಂದು ಈಶ್ವರನ ದೇವಸ್ಥಾನ ಇತ್ತು. ಆ ಈಶ್ವರನ ದೇವಸ್ಥಾನದಲ್ಲಿ ನಾನು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ನನಗಿನ್ನೂ ನೆನಪಿದೆ. 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಟೈಮಲ್ಲಿ ಹಾಲ್ ಟಿಕೆಟ್ ತೊಗೊಂಡು ಹೋಗೋದು, ಅಲ್ಲಿಡೋದು ಈಶ್ವರನ ದೇವಸ್ಥಾನದ ಮುಂದೆ. ಅಲ್ಲಿಟ್ಬಿಟ್ಟು ಅರ್ಚಕರಿಗೆ ಹೇಳೋದು ಪೂಜೆ ಮಾಡಿಕೊಡಿ ಅಂತ. ಅವ್ರು ಹಾಲ್ ಟಿಕೆಟ್ ಪೂಜೆ ಮಾಡಿ ಕೊಡ್ತಾಯಿದ್ರು. ಪೂಜೆ ಮಾಡಿ ತೊಗೊಂಡು ಬಂದು ಅಲ್ಲಿ ಬಸವ ಇರ್ತಿದ್ರಲ್ಲ, ಪ್ರತಿ ಈಶ್ವರನ ದೇವಸ್ಥಾನದಲ್ಲೂ ಬಸವ ಇರ್ತಾರೆ. ಸೊ ಬಸವನ ಪಕ್ಕ ಬಂದ್ಬಿಟ್ಟು ಕಿವಿಯಲ್ಲಿ ಹೇಳೋದು, ಒಂದು ಕಿವಿ ಮುಚ್ಕೊಂಡು ಇನ್ನೊಂದು ಕಿವಿಲಿ ಹೇಳೋದು, ನನಗಿವತ್ತು ಈ ಎಕ್ಸಾಮ್ ಇದೆ, ಮ್ಯಾಥ್ಸ್ ಪೇಪರೋ ಇಂಗ್ಲೀಷ್ ಪೇಪರೋ ಯಾವುದಿರುತ್ತೆ, ಇವತ್ತು ಈ ಪೇಪರ್ ಇದೆ, ನನಗಿದ್ರಲ್ಲಿ ತುಂಬ ನನಗೆ ಗೊತ್ತಿರೋ ಕ್ವೆಶನ್ಸೇ ಬರಬೇಕು, ನನಗೆ ಗೊತ್ತಿರೋವಂಥದ್ದೇ ಬರಬೇಕು ಅಂತ ಹೇಳಿ ಬೇಡ್ಕೊತಾ ಇದ್ದೆ. ನಿಜವಾಗ್ಲೂ ಹೇಳ್ತೀನಿ, ಹಂಗೆ ಆಗ್ತಿತ್ತು. ಅದು ನನ್ನ ನಂಬಿಕೆನಾ ಇಲ್ಲ ನಾನು ಓದ್ಕೊಂಡು ಪ್ರಿಪೇರಾಗಿ ಹೋಗ್ತಿದ್ನಾ ನನಗೆ ಗೊತ್ತಿಲ್ಲ.
ಬಟ್ ನಿಜವಾಗ್ಲೂ ಹೇಳ್ತೀನಿ, ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನೇನು ಓದ್ಕೊಂಡು ಹೋಗ್ತಿದ್ದೆ ಅದೇ ಇರ್ತಿತ್ತು ಕ್ವೆಶನ್ ಪೇಪರಲ್ಲಿ, ಆರಾಮಾಗಿ ಎಕ್ಸಾಮ್ ಬರ್ತಿದ್ದೆ. ಸೊ 10th ಸ್ಟ್ಯಾಂಡರ್ಡಲ್ಲೂ ನಂಗೆ ಫುಲ್ ಡಿಸ್ಟಿಂಕ್ಷನ್, ಔಟ್ ಆ್ಯಂಡ್ ಔಟ್. ಅಲ್ಲೂ ಕೂಡ ಮ್ಯಾಥಲ್ಲಿ 100 ಬಂದಿತ್ತು ನನಗೆ. ಮ್ಯಾಥ್ಸಲ್ಲಿ ವಾಸ್ ವೆರಿ ಗುಡ್. ಭುವನ್ ಅವ್ರು ಯಾವಾಗಲೂ ರೇಗಿಸಿರ್ತಾರೆ, ಭುವನ್ ಅವ್ರು ಮ್ಯಾಥ್ಸಲ್ಲಿ ವೀಕ್ ಇದ್ರಂತೆ. ನಾನು ಮ್ಯಾಥ್ಸಲ್ಲಿ ಫುಲ್ ಐ ವಾಸ್ ಲೈಕ್ ಆಲ್ವೇಸ್ 100 on 100, 98, 99 ಹಾಗೆ ಸ್ಕೋರ್ ಮಾಡ್ತಿದ್ದೆ. ಸೊ ಅದಾಯಿತು. 10th ಎಕ್ಸಾಮ್ಸ್ ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಯಿತು. ಕ್ರೈಸ್ಟ್ ಕಾಲೇಜಲ್ಲಿ ಸೀಟ್ ಸಿಕ್ತು. ಆ ಟೈಮಲ್ಲಿ ನಂಗೆ ಸಿನಿಮಾ ಆಫರ್ ಸ್ಟಾರ್ಟ್ ಆಯಿತು. ಸೊ ಸಿನಿಮಾ ಮಾಡ್ಕೊಂಡು ಬರ್ತಾಯಿದ್ದೆ. PUC ಸಿನಿಮಾ ಆಫರ್ ಬಂತು. PUC ಸಿನಿಮಾ ಓದು ಎರಡೂ ಮ್ಯಾನೇಜ್ ಮಾಡಿ, ಕ್ರೈಸ್ಟಲ್ಲಂತೂ ತುಂಬ ಹಿಂಸೆ ಆಗೋಯ್ತು ನನಗೆ. ಬಿಕಾಸ್ ನಾನು ಇದ್ದಿದ್ದು ಒಂದು ಏರಿಯಾ, ನಮ್ಮ ಕಾಲೇಜ್ ಇದ್ದಿದ್ದು ಒಂದು ಏರಿಯಾ. ನಂಗೆ ಟ್ರಾವೆಲ್ ಮಾಡಿನೇ ಅರ್ಧ ಸುಸ್ತಾಗಿಬಿಡೋದು. ಬಟ್ ಹೆಂಗೋ 2 ವರ್ಷ ಮ್ಯಾನೇಜ್ ಮಾಡಿ ಎಂಜಿನಿಯರಿಂಗ್ ಸೇರಿಕೊಂಡೆ. ಎಂಜಿನಿಯರಿಂಗ್ CET ರ್ಯಾಂಕಿಂಗ್ ಎಲ್ಲ ಚೆನ್ನಾಗಿ ಬಂತು. ಎಂಜಿನಿಯರಿಂಗ್ ಸೇರಿಕೊಂಡೆ. ಎಂಜಿನಿಯರಿಂಗಿಂದ ನನಗೆ ಒಂಥರ ಭಾಗ್ಯ ಓಪನ್ ಆಯಿತು ಅಂತಾರಲ್ಲ, ಆ ಥರ. ನನ್ನ ಕಾಲೇಜ್ ಅಷ್ಟು ಸಪೋರ್ಟ್ ಮಾಡ್ತು ನನಗೆ. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಮ್ಮ ಚೇರ್ಮನ್, ನಮ್ಮ ಪ್ರಿನ್ಸಿಪಲ್ ಎಲ್ಲರೂ. ನಮ್ಮ ಕಾಲೇಜಲ್ಲಿ ಹೀರೋಯಿನ್ ಇದ್ದಾರೆ. ನಾನು ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ತೊಗೊಂಡು ಬರಬೇಕು, ನೀನು ಅಟೆಂಡೆನ್ಸ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಮ್ಮ, ನೀನು ಕೆಲಸ ಮಾಡಿ, ನೀನು ಹೋಗಿ ಶೂಟಿಂಗ್ ಮಾಡು. ನಮ್ಮ ಕಾಲೇಜಲ್ಲಿ ಒಂದು ಹೀರೋಯಿನ್ ಇರೋದು ನಮ್ಗೆ ತುಂಬ ಹೆಮ್ಮೆ ಇದೆ. ಆದರೆ ಅಟೆಂಡೆನ್ಸ್ ಕೊಡ್ತೀವಿ, ಆದರೆ ನೀನು ಪ್ರತಿ ಸೆಮಿಸ್ಟರಲ್ಲಿ ಡಿಸ್ಟಿಂಕ್ಷನ್ ಬರಬೇಕು ಅಂತ. ಸೊ ನಾನು ಆ ಒಂದು ವಿಷಯದಲ್ಲಿ ಮಾತ್ರ ಖಂಡಿತ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಚೆನ್ನಾಗಿ ಓದ್ತಾ ಇದ್ದೆ, ಡಿಸ್ಟಿಂಕ್ಷನ್ ಬರ್ತಾಯಿದ್ದೆ. ಅದೆಲ್ಲ ಆಯಿತು. ಈ ಎಂಜಿನಿಯರಿಂಗ್ ಟೈಮಲ್ಲಿ ಮಧ್ಯದಲ್ಲಿ ಒಂದಷ್ಟು ಸತಿ ನಾನು ಶಿರಡಿಗೆ ಹೋಗಿ ಬರ್ತಾಯಿದ್ದೆ. ಶಿರಡಿಯಲ್ಲಿ ಹೆಂಗಾಗ್ತಿತ್ತು ಅಂದರೆ, ಒಂದು ಸತಿ ಅಂತೂ ನನಗೆ ದಿಸ್ ಇಸ್ ಒನ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ನೆವರ್ ಫರ್ಗೆಟ್. ಐ ಥಿಂಕ್ ಎಂಜಿನಿಯರಿಂಗ್ ಎಲ್ಲ ಆದಮೇಲೆ ಅನಿಸುತ್ತೆ, ಭುವನ್ ಅವರು ಪರಿಚಯ ಆದಮೇಲೆ ಅನಿಸುತ್ತೆ. ನಾನು ಭುವನ್ ಅವರೇ ಹೋಗಿದ್ವಿ ಅನಿಸುತ್ತೆ. ನಾನು ಭುವನ್ ಅವರು, ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವ, ಅಂದರೆ ಅವಾಗಿನ್ನೂ ಮದುವೆ ಆಗಿರಲಿಲ್ಲ, ನಮ್ಮ ಅತ್ತೆ ಮಾವ, ನಾವು ಇಷ್ಟು ಜನ ಹೋಗಿದ್ವಿ ಅನಿಸುತ್ತೆ. ನಾವು VIP ಹೇಳಿದ್ವಿ. ನಮಗೆ ಬೇಗ ಕಾಕಡ ಆರತಿ ಅಂತ ಮಾಡ್ತಾರೆ ಬೆಳಗಿನ ಜಾವ 4 ಗಂಟೆಗೆ. ಸೊ ಅಷ್ಟೊತ್ತಿಗೆ ನಾವೆಲ್ಲ ಹೋಗಿ ಕ್ಯೂ ಅಲ್ಲಿ ನಿಂತು ನಾವು ರೆಡಿ ಇದ್ವಿ. ಬಟ್ ಅವತ್ತಿನ ದಿನ ಏನಾಗೋಗಿತ್ತು ಅಂತ ಹೇಳಿದರೆ, ಈ ಟ್ರಸ್ಟಿಗಳು ಬಂದುಬಿಟ್ಟಿದ್ರು ದೇವಸ್ಥಾನದ್ದು. ಸೊ ದೇವಸ್ಥಾನದ ಟ್ರಸ್ಟಿಗಳು ಆಬ್ವಿಯಸ್ಲಿ ನಮ್ಮ ಮುಂದೆ ನಿಂತ್ಕೊಬಿಡ್ತಾರೆ. ಅವತ್ತೇನೋ ಒಂದು ಸ್ಪೆಷಲ್ ಪೂಜೆನೋ, ಸ್ಪೆಷಲ್ ದಿನಾನೋ, ಬಾಬಾ ಹುಟ್ಟಿದ ದಿನಾನೋ ಏನೋ ಆ ಥರ. ಜನ ಅಂದರೆ ಜನ, ನಮ್ಮ ಮುಂದೆನೇ ಒಂದು ಆಲ್ಮೋಸ್ಟ್ 20-25 ಜನ. ನನಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ, ನನಗೆ ಹೆಂಗೆ ಅಂದರೆ, ಶಿರಡಿಗೆ ಹೋದರೆ ನಂಗೆ ಬಾಬಾ ಮುಂದೆನೇ ನಿಂತ್ಕೋಬೇಕು. ಇಲ್ಲಿ ಬಾಬಾ ಅಂದರೆ ನಾನು ಇಲ್ಲಿ ನಿಂತ್ಕೋಬೇಕು, ಅಲ್ಲಿ ನಿಂತ್ಕೊಂಡು ನೋಡಬೇಕು ನನಗೆ ಬಾಬಾನ. ನಂಗೆ ತುಂಬ ಬೇಜಾರಾಗೋಯ್ತು. ಅಯ್ಯೋ, ಈ ಥರ ಆಗೋಯ್ತಲ್ಲ, ನಾನು ಎಷ್ಟು ದೂರದಿಂದ ಬಂದೆ, ಇಷ್ಟೊಂದು ಬೇಡ್ಕೊಂಡು ಬಂದೆ, ನೀನು ಈ ಥರ ಮಾಡಿಬಿಟ್ಟಿಯಲ್ಲ ಬಾಬಾ, ಇಷ್ಟು ಜನ ನನ್ನ ಮುಂದೆ ಇದ್ದಾರೆ, ನನಗೆ ನೀನು ಕಾಣಿಸ್ತಾನೆ ಇಲ್ಲ ಅಂತೆಲ್ಲ ಬೇಡ್ಕೊಂಡು ಬೇಜಾರಲ್ಲಿ ನಿಂತಿದ್ದೆ. ನೀವು ನಂಬಲ್ಲ, 5 ನಿಮಿಷದಲ್ಲಿ ಕಾಕಡ ಆರತಿ ಇನ್ನೇನು ಶುರು ಆಗಬೇಕು. ಅವರೆಲ್ಲ ಅರ್ಚಕರು ಬಂದು ಎಲ್ಲ ಹಾಡೋಕ್ಕೆ ಶುರು ಮಾಡ್ತಾರೆ, ಶುರು ಮಾಡ್ತಾರೆ. ಕಾಕಡ ಆರತಿ ಶುರು ಆಗ್ತಾ ಇದೆ ಅಂದಾಗ ಯಾರೋ ಒಬ್ಬರು ಬಂದು ನನ್ನ ಈ ಥರ ಕೈ ಇಟ್ಕೊಂಡು, ನಾನು ಹಿಂದೆ ನಿಂತಿದ್ದೀನಿ, ಹಿಂಗೆ ಕೈ ಇಟ್ಕೊಂಡು ಡೈರೆಕ್ಟ್ ಕರ್ಕೊಂಡು ಹೋಗಿ ಇಲ್ಲಿ ಬಾಬಾ ಅಂತ ಹೇಳಿದ್ರೆ ಬಾಬನ ಮುಂದೆ ನಿಲ್ಲಿಸ್ಬಿಟ್ರು. ನಂಗೆ ಅಳು 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 ಫುಲ್ಲು ಜೋರಾಗಿ ಅಳ್ತಾ ಇದ್ದೀನಿ ನಾನು. ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ನಮ್ಮ ಅತ್ತೆ ಮಾವ ಅಂದರೆ ಅವಾಗಿನ್ನೂ ಮದುವೆ ಆಗಿರಲಿಲ್ಲ, ಭುವನ್ ಅವರು, ನಮ್ಮ ತಂದೆ ತಾಯಿ ಎಲ್ಲ ನೋಡ್ತಾ ಇದ್ದಾರೆ, ಏನು ಹರ್ಷಿನ ಮಾತ್ರ ಕರ್ಕೊಂಡು ಹೋಗ್ಬಿಟ್ರಲ್ಲ ಮುಂದೆ ಅಂತ ಹೇಳ್ಕೊಂಡು ಡೈರೆಕ್ಟ್ ಕರ್ಕೊಂಡು ಹೋಗಿ ಬಾಬನ ಮುಂದೆ ನಿಲ್ಲಿಸ್ಬಿಟ್ರು. ಸೊ ನಾನು ಹೇಳೋದೇನೆಂದರೆ, ನಂಬಿಕೆ. ಇಟ್ಸ್ ಲೈಕ್ ಆ ಒಂದು ಎಕ್ಸ್ಪೀರಿಯನ್ಸ್. ನಾನು ಯಾವ ಮಟ್ಟಕ್ಕೆ ಅಳಕ್ಕೆ ಶುರು ಆಗಿಬಿಟ್ಟೆ, ಯಾವ ಮಟ್ಟಕ್ಕೆ ನನಗೆ ಒಂಥರ ಮೇಲೆಲ್ಲ ಮೈಯೆಲ್ಲ ಫುಲ್ ಶಿವರಿಂಗ್ ಆಗೋಯ್ತು. ನನಗೇನು ಬಾಬನ ನೋಡ್ತಾ ಇದ್ದೀನಿ, ಅಳ್ತಾ ಇದ್ದೀನಿ, ಖುಷಿ, ಆನಂದ, ಅದು ಆನಂದ ಬಾಷ್ಪ. ಆದರೆ ನನಗದು ದುಃಖ ತಡ್ಕೊಳಕ್ಕಾಗ್ತಾಯಿಲ್ಲ. ಇದೆಲ್ಲ ಆಗಿ ಸುಸ್ತಾಗೋಯ್ತು ನನಗೆ. ನಾನು ಹಿಂಗೆ ಆಚೆ ಬರ್ತಾಯಿದ್ದೀನಿ, ದರ್ಶನ ಆಯಿತು. ದರ್ಶನ ಆಗಿ ಹಿಂಗೆ ಆಚೆ ಬರ್ತಾಯಿದ್ದೀನಿ, ಅಲ್ಲೇ ಕೊಲ್ಯಾಪ್ಸ್ ಆಗಿಬಿಟ್ಟೆ. ಅಂದರೆ ಕೂತ್ಕೊಬಿಟ್ಟೆ, ಅಲ್ಲೇ ಆಗ್ತಾಯಿರಲಿಲ್ಲ, ನಂಗೆ ತಲೆ ತಿರುಗೋಯ್ತು. ಅದು ಬೆಳಿಗ್ಗೆ ಎದ್ದಿರ್ತೀವಲ್ಲ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿರ್ತೀವಿ, ತಲೆ ಸ್ನಾನ ಮಾಡಿರ್ತೀವಿ, ಚಳಿನೂ ಇರುತ್ತೆ. ಅಟ್ ದ ಸೇಮ್ ಟೈಮ್ ರಾತ್ರಿನೂ ತುಂಬ ಬೇಗ ಊಟ ಮಾಡಿ ಮಲಗಿಬಿಟ್ಟಿರ್ತೀವಿ, ಹೊಟ್ಟೆ ಹಸ್ದಿರುತ್ತೆ. ಅದೇನೋ ಒಂದು ನನಗೆ ನಿಜವಾಗ್ಲೂ ಈಗ ಸಿಚುವೇಶನ್ ನೆನಪಾಗ್ತಾ ಇರಲಿಲ್ಲ. ತಲೆ ತಿರುಗಿ ಬಿದ್ದುಬಿಟ್ಟೆ ಅಂದರೆ ಅಲ್ಲೇ ಸ್ಟೆಪ್ಸ್ ಇತ್ತು. ಹಂಗೆ ಶಿರಡಿ ಡೋರ್ ಕ್ರಾಸ್ ಆಗ್ತಾ ಇದ್ದಂಗೆ ಅಲ್ಲಿ ಸ್ಟೆಪ್ಸ್ ಇತ್ತು, ಅಲ್ಲೇ ಕೂತ್ಕೊಬಿಟ್ಟೆ. ಶಿರಡಿಯಲ್ಲಿ ನೀವು ಯಾರೂ ನೀರು ಬಾಟ್ಲ್ ಅಲೌ ಮಾಡಲ್ಲ.
ಅಂದರೆ ಫೋನ್ಸ್ ಅಲೌ ಮಾಡಲ್ಲ. ನಿಮ್ಮ ಹತ್ರ ಫೋನ್ ಇರಲ್ಲ, ನಿಮ್ಮ ಹತ್ರ ನೀರು ಬಾಟ್ಲ್ ಇರಲ್ಲ, ನಿಮ್ಮ ವಾಲೆಟ್ಗಳು ಅದನ್ನೇನು ಅಲೌ ಮಾಡಲ್ಲ. ದೇವಸ್ಥಾನದ ಒಳಗೆ ಹೋಗಬೇಕಾದ್ರೆ ನೀವು ಲಿಟ್ರಲಿ ಏನೂ ತೊಗೊಂಡು ಹೋಗಬಾರ್ದು ಆ ಥರ. ಸೊ ಯಾರ ಹತ್ರನೂ ಏನೂ ಇಲ್ಲ. ನೀವು ನಂಬಲ್ಲ, ನಾನು ಅಲ್ಲಿ ಹೋಗಿ ಹಿಂಗೆ ಕೂತ್ಬಿಟ್ಟಿದ್ದೀನಿ ಅಲ್ಲಿ ಸ್ಟೆಪ್ಪಲ್ಲಿ, ಯಾರೋ ಒಬ್ಬರು ವಯಸ್ಸಾದೊಬ್ಬರು ಮುದುಕಿ ಅವ್ರು ಬಂದ್ಬಿಟ್ಟು ನನಗೆ ಅಮ್ಮ ನೀರು ಬೇಕಾ ಅಂತ ನೀರು ಕೊಡ್ತಾಯಿದ್ದಾರೆ ಬಾಟ್ಲಲ್ಲಿ. ನಾನು ಇವ್ರು ಯಾರು, ಎಲ್ಲಿಂದ ಬಂದರು, ಏನು, ನೀರು ಕುಡ್ದೆ, ಸಾಕು ಅಂತ ಹೇಳ್ಬಿಟ್ಟು ಕೊಟ್ಟೆ. ಆಮೇಲೆ ಕಣ್ಣು ಓಪನ್ ಮಾಡಿ ನೋಡ್ತೀನಿ, ಯಾರೂ ಕಾಣ್ತಾ ಇಲ್ಲ ನನಗೆ, ಆ ಲೇಡಿ ಕಾಣ್ತಾನೇ ಇಲ್ಲ. ಸೊ ನಾನು ಹೇಳೋದು ಇದೆಲ್ಲ ಮಿರಾಕಲ್ಸು. ನಾವು ಅನ್ಕೊತೀವಿ ದೇವರಿಲ್ಲ. ತುಂಬ ಜನ ಮಾತಾಡ್ತಾರೆ ದೇವರಿಲ್ಲ, ಪೂಜೆಗಳಲ್ಲೆಲ್ಲ ಹೋಗಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡ್ತಾರೆ, ಕಲ್ಲಿಗೆ ಪೂಜೆ ಮಾಡ್ತಾರೆ. ತಪ್ಪು. ಇಟ್ಸ್ ಆನ್ ಎನರ್ಜಿ. ನಾವು ನಂಬಿಕೆ ಇಟ್ಟರೆ ಕಲ್ಲು ಕೂಡ ದೇವರೇ. ನಾವು ನಂಬಬೇಕು. ಈಗ ನಾನು ಕೊಲ್ಲೂರು ದೇವಸ್ಥಾನಕ್ಕೆಲ್ಲ ನಾನು ಹೋಗಿ ನಾವಲ್ಲಿ ಹೋಗಿ ಕೂತ್ರೇ ಒಂದು ನಮಗೆ ಗೊತ್ತಾಗುತ್ತೆ ಆ ದೇವಿ ಅಲ್ಲಿದ್ದಾರೆ ಅಂತ ಹೇಳ್ಕೊಂಡು. ನಮಗಲ್ಲಿ ಅನಿಸುತ್ತೆ ಆ ಎನರ್ಜಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅಯ್ಯೋ ದೇವರಿದ್ದಾರೆ ಇಲ್ಲಿ ಅಂತ ಹೇಳ್ಕೊಂಡು. ನಾವು ತುಂಬ ಒಂದು ಟೈಮಲ್ಲೆಲ್ಲ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ನಮ್ಮ ಮದುವೆ ಕೊಡಗಿನಲ್ಲಿ ತೋಟ, ಅದ್ರ ಜೊತೆಗೆ ಕೊಡಗಲ್ಲಿ ಒಂದು ಫಾರ್ಮ್ ಹೌಸ್ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಇಲ್ಲೊಂದು ಮನೆ ತೊಗೊಂಡ್ವಿ, ಇಲ್ಲಿ ಈ ಮನೆ ಇಂಟೀರಿಯರ್ಸು ಬಾ ಹೆಂಗಾಗೋಯ್ತು ಅಂದರೆ ಎಷ್ಟೋ ಕೋಟಿದು ಒಂದೇ ಸತಿ ನಮ್ಮ ತಲೆ ಮೇಲೆ. ನಾವು ಕೊಲ್ಲೂರು ಮೂಕಾಂಬಿಕೆ ಹತ್ರ ಹೋಗಿ ಇಷ್ಟೇ ಕೇಳ್ಕೊಂಡಿದ್ದು, ನಮಗೆ ಎಷ್ಟು ಶಕ್ತಿ ಇದೆ ನಮಗೆ ಗೊತ್ತಿಲ್ಲ ದೇವ್ರೆ, ಬಟ್ ನಮಗೆ ನಮ್ಮ ಸಾಥ್ ನಿಂತ್ಕೊ, ನಮ್ಮ ಜೊತೆ ನಿಂತ್ಕೊ. ನಾವು ಯಾರಿಗೂ ಇಲ್ಲಿವರೆಗೂ ನಾವು ತಪ್ಪು ಮಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ. ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ, ನಮ್ಮ ಕೈಲಾದಷ್ಟು ನಾವು ಇನ್ನೂ ಮಾಡ್ತೀವಿ. ನಮ್ಮ ಲೈಫ್ ಲಾಂಗ್ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಬಟ್ ನಾವು ಯಾರಿಗೂ ಇಲ್ಲಿವರೆಗೂ ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾತಾಡಿಲ್ಲ, ಕೆಟ್ಟದ್ದು ಮಾಡೋಕ್ಕಂತೂ ಹೋಗೋದೇ ಇಲ್ಲ. ಕಾಪಾಡು ದೇವ್ರೆ ಅಂತ. ಅದು ಆ ಕೋವಿಡ್ ಸಮಯದಲ್ಲಿ ನಾವು ಮಾಡಿದ್ದು ಒಳ್ಳೆ ಕೆಲಸನೋ, ನಾವು ಜನರಿಗೆ ಬಯಸಿದ್ದು ಒಳ್ಳೆಯದೋ, ನಮ್ಗೆ ಯಾವ ಟೈಮಿಗೆ ಪುಣ್ಯ ನಮಗೆ ವಾಪಸ್ ಬಂತು ಅಂತ ಗೊತ್ತಿಲ್ಲ. ಎಲ್ಲನೂ ಕೂಡ ನಮಗೆ ಗೊತ್ತೇ ಆಗದೆ ಇರೋ ಥರ ಒಂಥರ ಈ ಹೆಂಗೆ ಹೇಳಿ ನಾನು, ಈ ಆರಾಮಾಗಿ ತೇಳ್ಕೊಂಡು ಹೋಗ್ಬಿಡ್ತೀವಲ್ಲ, ಹಂಗೆ ತೇಳ್ಕೊಂಡು ಹೋಗ್ಬಿಟ್ವಿ ನಾವು. ನಮ್ಮ ಮದುವೆನೂ ಅಷ್ಟು ಗ್ರ್ಯಾಂಡಾಗಾಯಿತು ಕೊಡಗಿನಲ್ಲಿ. ನಾನು ಭುವನವರು ಇಬ್ಬರೇ ನಾವು ನಮ್ಮ ಸೇವಿಂಗ್ಸ್ ನಾವು ಏನೇನು ಇಟ್ಟಿದ್ವಿ ನಾವು ಪ್ರತಿಯೊಂದೂ ನಾವು ಇಲ್ಲ. ಭುವನವ್ರಿಗೂ ಅಷ್ಟೇ, ನಾನು ಮದುವೆ ಆಗೋಕ್ಕೆ ಮುಂಚೆ ಎಲ್ಲ ಸೆಟ್ ಮಾಡಿಬಿಡ್ಬೇಕು. ಮದುವೆ ಆದಮೇಲೆ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ನಾವು ಎಲ್ಲದನ್ನು ತಲೆ ಮೇಲೆ ಹಾಕ್ಕೊಳ್ಳೋಕ್ಕಾಗಲ್ಲ. ಮದುವೆಗಿಂತ ಮುಂಚೆ ಮಾಡೋಣ ಅಂತ ಹೇಳಿ ಎಲ್ಲದನ್ನೂ ಅವ್ರು ಮದುವೆಗಿಂತ ಮುಂಚೆ ತಲೆ ಮೇಲೆ ಹಾಕ್ಕೊಂಡ್ರು. ನಮ್ಮ ತೋಟದಲ್ಲಿ ರೋಡ್ ಇರಲಿಲ್ಲ, ನಡೆಯೋಕ್ಕೆ ಜಾಗ ಇರಲಿಲ್ಲ. ಅಲ್ಲೂ ಕೂಡ 4 ವೀಲರ್ ಹೋಗೋಷ್ಟು ದೊಡ್ಡ ರೋಡು, 8 ಫೀಟ್ ರೋಡ್ ಮಾಡಿಸಿದ್ದು. ಇದೆಲ್ಲ ಖರ್ಚೇನೆ. ಬಟ್ ಏನೂ ಕೂಡ ನಮಗೆ ಕಷ್ಟ ಆಯಿತು. ಬಟ್ ನಮಗೆ ಅಯ್ಯೋ ಮಧ್ಯದಲ್ಲಿ ನಿಂತೋಗೋದು ಆ ಥರದ್ದು ಏನೂ ಆಗಿಲ್ಲ. ಈಗಲೂ ಕೂಡ ನಾವು ಒಂದು ಸಿಚುವೇಷನಲ್ಲಿದ್ದೀವಿ. ಹೇಗೆ ಅಂತ ಹೇಳಿದ್ರೆ, ನಮಗದು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀವಿ. ದೇವರೇ ಪಾಸ್ ಮಾಡಿಕೊಡು ಅಂತ ಹೇಳ್ಕೊಂಡು ನನಗೆ ನಂಬಿಕೆ ಇದೆ ಅದಾಗುತ್ತೆ ಅಂತ. ಸೊ ನಾನು ಹೇಳೋದು ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಹೇಳೋದೇನೆಂದರೆ, ದೇವರ ಮೇಲೆ ನಂಬಿಕೆ ಇಡಿ. ಕೀಪ್ ದ್ಯಾಟ್ ಟ್ರಸ್ಟ್. ಇನ್ನೇನು ಆಗಲ್ಲ ಅಂದ್ಕೊಂಡಾಗಲೂ ಒಂದು ಹೆಜ್ಜೆ ಟ್ರೈ ಮಾಡಿ. ಹಿಂಗೆ ಕೈ ಇಟ್ಕೊಂಡು ಎಳಿತಾರೆ, ದೇವರು ಮೇಲೆ ಎತ್ಕೊಳ್ತಾರೆ. ಡೋಂಟ್ ಗಿವ್ ಅಪ್. ಡೋಂಟ್ ಸೇ ಐ ಕಾಂಟ್ ಡೂ ಇಟ್. ಡೋಂಟ್ ಸೇ ಇಲ್ಲ ನನಗಾಗಲ್ಲ, ಇದು ನನ್ನ ಕೆಲಸ ಅಲ್ಲ, ಇದು ನನಗಾಗಲ್ಲ, ನನ್ನ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಆಗೋಯ್ತು ಇನ್ನಾಗಲ್ಲ ಅಂತ ಅಂದ್ಕೊತಿರಲ್ಲ, ಅವಾಗ ಒಂದು ಹೆಜ್ಜೆ ಮುಂದೆ ಇಡಿ. ಹಿಂದೆ ಇಡೋ ಬದಲು ಒಂದು ಹೆಜ್ಜೆ ಮುಂದೆ ಇಡಿ. ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮ್ಮ ಕೈ ಹಿಡಿದು ಮೇಲೆ ಎತ್ಕೊಂಡು ಹೋಗ್ತಾರೆ. ಇದು ಇವತ್ತಿನ ನಂಗೆ ಹೇಳಬೇಕಾದ್ರೆ ಐ ಆಮ್ ಗೆಟ್ಟಿಂಗ್ ವೆರಿ ಎಮೋಷ್ನಲ್. ಬಿಕಾಸ್ ಸಾಕಷ್ಟು ಸತಿ ಆ ಥರ ಆಗಿದೆ. ಹೀಗೆ ಅಂದರೆ ಅಯ್ಯೋ ಇನ್ನೇನು ಮಾಡೋದು, ಹೀಗೆ ಮುಂದೆ ಹೆಂಗೆ ಹೋಗೋದು, ನಾಳೆ ಹೆಂಗೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ದೇವರು ಸಪೋರ್ಟ್ ಮಾಡಿದ್ದಾರೆ, ಯಾವುದೋ ಒಂದು ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ, ಸಹಾಯ ಮಾಡಿದ್ದಾರೆ. ನಾನಷ್ಟೇ ಹೇಳೋದು, ಎಲ್ಲರಲ್ಲೂ ದೇವರಿರ್ತಾರೆ, ನಮ್ಮ ಮಗುವಲ್ಲೂ ದೇವರಿರ್ತಾರೆ. ಸೊ ಯಾರನ್ನೂ ಕೀಳಾಗಿ ನೋಡಬೇಡಿ, ಯಾರನ್ನೂ ಕೆಟ್ಟದ್ದು ಬಯಸಬೇಡಿ. ಮೇನ್ಲಿ ನಾವು ಒಳ್ಳೇದು ಮಾಡಿದಷ್ಟು ದೇವ್ರು ನಮಗೆ ಒಳ್ಳೇದು ಮಾಡ್ತಾರೆ. ನಾವು ಕೋವಿಡ್ ಸಮಯದಲ್ಲೆಲ್ಲ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡಿತ್ತೋ, ಭುವನವ್ರ ಅಕೌಂಟಲ್ಲಿ ಎಷ್ಟು ದುಡ್ಡಿತ್ತೋ, ನಾವು ಅಷ್ಟನ್ನು ಮೈನಸ್ ಬ್ಯಾಲೆನ್ಸ್ ಮಾಡಿಬಿಟ್ಟಿದ್ವಿ.
ಒಂದೊಂದು ಜಾಗಕ್ಕೆಲ್ಲ ಹೋದಾಗೆಲ್ಲ ಫುಡ್ ಕಿಟ್ಗಳು ಕೊಡ್ತಾ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ನಮಗೆ ಒಂದಿಷ್ಟು ಲಿಸ್ಟ್ ಬರೋದು ಅವ್ರ ಕಡೆಯಿಂದ, ಅವ್ರ ಪಂಚಾಯತ್ ಕಡೆಯಿಂದ ಇಷ್ಟು ಜನ ಇದ್ದಾರೆ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಅದಕ್ಕೆ ಡಬಲ್ ಟ್ರಿಪಲ್ ಜನ ಇರ್ತಾಯಿದ್ರು. ನಾವು ಪ್ರಿಪೇರ್ ಆಗ್ತಾ ಇರಲಿಲ್ಲ, ಬಟ್ ಆದ್ರೂ ಅಲ್ಲಿ ಲೋಕಲ್ ದಿನಸಿ ಅಂಗಡಿಯಿಂದ ಎಲ್ಲ ಕಿಟ್ ರೆಡಿ ಮಾಡಿ ತೊಗೊಂಡು ಹೋಗಿ ಕೊಟ್ಟು ಎಲ್ಲ ಮಾಡಿ ಬಂದುಬಿಡ್ತಾಯಿದ್ವಿ. ಆಮೇಲೆ ಬಂದು ಒಂದು ಸ್ವಲ್ಪ ದಿನ ಆದಮೇಲೆ ನೋಡಿದ್ರೆ ಇಬ್ಬರ ಅಕೌಂಟಲ್ಲೂ ದುಡ್ಡಿಲ್ಲ, ಎಲ್ಲ ಝೀರೋ. ಆಮೇಲೆ ಮತ್ತೆ ನೋಡ್ತಾ ಎಲ್ಲಿಂದಾನೂ ಯಾರೋ ಒಬ್ರು ಬರ್ತಾರೆ, ನೀವು ಮಾಡ್ತಾ ಇದ್ದೀರಲ್ಲ, ನಾವು ನಮ್ಮ ಕಡೆಯಿಂದ ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ. ಈ ಥರ ಎಲ್ಲ ಆಗಿ ನಾವು ಅಷ್ಟು ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನಾವು 13 ಡಿಸ್ಟ್ರಿಕ್ಟ್ಗಳು ಕವರ್ ಮಾಡಿದ್ವಿ ಅಂತ. 17 ಡಿಸ್ಟ್ರಿಕ್ಟ್ ಕವರ್ ಮಾಡಿದ್ವಿ. ಒಂದು 25-30 ಸಾವಿರದ ಫ್ಯಾಮ್ಲೀಸ್ ರೀಚ್ ಆಗೋದ್ವಿ. ಅದೆಲ್ಲ ಆಗಿದ್ದು ಆ ದೇವ್ರ ಶಕ್ತಿಯಿಂದ. ಆ ದೇವರು, ನಾವು ನಂಬೋ ದೇವರು, ನಮ್ಮ ಮನೆ ದೇವರು, ನಮ್ಮನ್ನು ಕಾಪಾಡೋ ದೇವರು ನಮ್ಮ ಜೊತೆ ನಿಂತಿರೋದ್ರಿಂದ. ಸೊ ನಂಬಿಕೆ ಅನ್ನೋದನ್ನು ಯಾವತ್ತೂ ಬಿಡಬೇಡಿ. ದೇವ್ರ ಮೇಲೆ ತುಂಬ ನಂಬಿಕೆ ಇಡಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ಅಂದ್ಕೊಳ್ಳಿ. ನಿಮಗೆ ಕಷ್ಟ ಬಂತು, ನಿಮಗೆ ತಡಿಯೋಕ್ಕಾಗ್ತಾಯಿಲ್ಲ, ನಿಮಗದು ಹೆಂಗೆ ರೆಸಿಸ್ಟ್ ಮಾಡೋದು ಅಂತ ಅನ್ಕೊತಿರಲ್ಲ, ಆವಾಗ ದೇವ್ರು ನಿಮ್ಮನ್ನು ಆ ಪೊಸಿಷನಲ್ಲಿ ಹಾಕ್ತಿದ್ದಾರೆ. ಯಾಕಂದರೆ ನಿಮ್ಮನ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡೋಕ್ಕೆ. ಸೊ ಆ ಥರ ಅಂದ್ಕೊಂಡು ಲೈಫಲ್ಲಿ ಮುಂದೆನೇ ಹೋಗಿ ಒಳ್ಳೇದೇ ಬಯಸಿ. ಈಗ ಯಾರಾದರೂ ಒಬ್ಬರು ನಿಮಗೆ ಕೆಟ್ಟದ್ದು ಮಾಡಿದ್ರೆ, ಮೋಸ ಮಾಡಿದ್ರೆ, ಅವ್ರಿಗೆ ದೇವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಆ ಕರ್ಮ ಅವರಿಗೆ ಏನಾದರೂ ಒಂದು ಆಗುತ್ತೆ. ಬಟ್ ನೀವು ಏನು ಮಾಡೋಕ್ಕೆ ಹೋಗ್ಬೇಡಿ, ನೀವು ಯಾವ ಥರನೂ ಕೆಟ್ಟದ್ದು ಬಯಸೋಕ್ಕೆ ಹೋಗ್ಬೇಡಿ. ನೀವು ದೇವ್ರನ್ನ ನಂಬಿ ಒಳ್ಳೆಯದೇ ಮಾಡಿ, ಒಳ್ಳೆಯದೇ ಬಯಸಿ, ಒಳ್ಳೆಯದೇ ಆಗುತ್ತೆ. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಆಫ್ ದೇವರ ನಂಬಿಕೆ. ಐ ಬಿಲೀವ್ ಇನ್ ಗಾಡ್. ಆದಷ್ಟು ಮೆಡಿಟೇಷನ್ ಮಾಡಿ. ನಿಮಗೆ ನಾನಂತೂ ಮಾಡಲ್ಲ ಅಷ್ಟು, ನಾನು ಮೆಡಿಟೇಷನ್ ಮಾಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಭುವನ್ ಅವರು ಡೈಲಿ ಮಾಡ್ತಾರೆ. ತುಂಬ ಮನಸ್ಸಿಗೆ ಶಾಂತಿ ಸಿಗುತ್ತೆ, ತುಂಬ ನಿಮ್ಮ ಕಂಟ್ರೋಲಿಗೆ ಬರ್ತೀರಾ. ನಿಮಗೆ ಪ್ಲ್ಯಾನ್ ಮಾಡಲಿಕ್ಕೆ, ಮೈಂಡ್ ಫೋಕಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಸ್, ಖುಷಿಯಾಗಿರಿ, ಆದಷ್ಟು ಒಳ್ಳೇದು ಮಾಡಿ. ನಾನು ಅದೇ ಹೇಳೋದು ಗೈಸ್. ನಾನು ಹೇಳ್ತೀನಿ, ನಾನು ಇಲ್ಲಿವರೆಗೂ ಕಾಪಾಡಿದೆ ಅಂತ ಹೇಳಿದ್ರೆ ಅದು ಒಳ್ಳೆತನನೇ. ನಾನು ಇಲ್ಲಿವರೆಗೂ ಒಬ್ಬರು ಪ್ರೊಡ್ಯೂಸರಿಗೆ ಮೋಸ ಮಾಡಿಲ್ಲ, ಯಾರ ಹತ್ರನೂ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡಿಲ್ಲ. ಸಿನಿಮಾ ಶೂಟಿಂಗಿಗೆ ನನಗೆ ಎಷ್ಟು ಬಜೆಟ್ ಫಿಕ್ಸ್ ಮಾಡ್ತಾಯಿದ್ರು ಅಷ್ಟೇ ಬಜೆಟಿಗೆ ನಾನು ಸಿನಿಮಾ ಇನ್ನೂ ಒಂದು 5 ದಿನ ಎಕ್ಸ್ಟ್ರಾ ಬೇಕಾದರೆ ಮಾಡಿಕೊಟ್ಟು ಬಂದಿದ್ದೀನಿ. ಪ್ರಮೋಷನ್ಸ್ ಫ್ರೀಯಾಗಿ ಮಾಡಿಕೊಟ್ಟು ಬಂದಿದ್ದೀನಿ. ಅದಕ್ಕೆ ಇವತ್ತೂ ಕೂಡ ಹರ್ಷಿಕಾ ಪೂಣಾಚ ಅಂತ ಹೇಳಿದ್ರೆ ಒಂದು ಹೆಸರಿದೆ, ಎಲ್ಲ ರೆಸ್ಪೆಕ್ಟ್ ಮಾಡ್ತಾರೆ. ಇಲ್ಲ ಹರ್ಷಿಕಾ ಪೂಣಾಚ ಒಳ್ಳೆ ಹೀರೋಯಿನ್ ಅಂತ. ಇವತ್ತು ಅಷ್ಟೇ ಯೋಗೀಶ್ವರ್ ಸರ್ ಅವರ ಮಗಂದು ಸಿನಿಮಾ ಲಾಂಚ್ ಆಯಿತು. ನಾವು ಅಲ್ಲೇ ಇದ್ವಿ, ಮೀಟಿಂಗಲ್ಲಿ ಇದ್ವಿ. ಆ್ಯಂಡ್ ಅವ್ರ ಸಿನಿಮಾ ಅಂತ ಹೇಳಿದ ತಕ್ಷಣ ನಾನು ಹೋಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಬಂದೆ. ಪ್ರತಿಯೊಬ್ಬರು ಅಲ್ಲಿದ್ದವರೆಲ್ಲರೂ ಎಷ್ಟು ಖುಷಿಪಟ್ಟರು ಅಂದರೆ, ಸೋ ನೈಸ್, ನೀವು ಬಂದ್ರಿ ಅಂತ. ನಾನು ಹೇಳೋದು ಇಷ್ಟೇ, ನಿಮ್ಗೆ ಯಾರಾದರೂ ಏನಾದರೂ ಕಾರ್ಯಕ್ರಮ ಆಗ್ತಾಯಿದೆಯಾ, ಒಳ್ಳೇದು ಬಯಸ್ಬೇಕಾ, ಹೋಗಿ ಅವ್ರಿಗೊಂದು ವಿಶ್ ಮಾಡಿಬಿಟ್ಟು ಬಂದುಬಿಡಿ. ಅವ್ರೇನೋ ಬೈ ಮಿಸ್ಟೇಕ್ ನಿಮ್ಗೆ ಕರೆದಿಲ್ವೋ ಏನಾದರೂ ಪರವಾಗಿಲ್ಲ, ಗೋ ವಿಶ್ ದೆಮ್ ಗುಡ್ ಆ್ಯಂಡ್ ಕಮ್. ಅವರಿಗೂ ಖುಷಿ ಆಗುತ್ತೆ, ಅವ್ರ ಮನಸ್ಸಿಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಓಕೆ, ಹಾಯ್. ಓಕೆ, ಈಗ ಐ ಹ್ಯಾವ್ ಟು ಸ್ಟಾಪ್ ದ ವಿಡಿಯೋ ಬಿಕಾಸ್ ಮೈ ಡಾಟರ್ ಇಸ್ ಹಿಯರ್. ಓಕೆ, ಬಾಯ್. ನನ್ನ ಮಗಳು ಬಂದಾಯಿತು. ಕುಕ್ಕೋ ಇಲ್ಲಿ.